ಸಾಮಾನ್ಯ ಜ್ಞಾನದ ವಿಷಯಗಳು. ಭಾರತದ ಮೊಟ್ಟಮೊದಲ ವಸ್ತು ವಿನಿಮಯ ಕಂಪನಿ ಮ್ಯಾಟೆಕ್ಸ್ ನೆಟ್ಸ್ ಅಂತ ಹೇಳ್ಬಿಟ್ಟು, ಇದು ಭಾರತದ ಮೊಟ್ಟಮೊದಲ ವಸ್ತು ವಿನಿಮಯ ಕಂಪನಿ ಮ್ಯಾಟೆಕ್ಸ್ ನೆಟ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವಿಶ್ವದ ಬೃಹತ್ ಹಡಗು ಯಾವುದು ಅಂದರೆ ನಿಮಿತ್ಸ್ ಅಂತ ಹೇಳ್ಬಿಟ್ಟು. ನಿಮಿತ್ಸ್ ಅನ್ನುವಂಥದ್ದು ಏನಿದೆ, ಇದು ವಿಶ್ವದ ಬೃಹತ್ ಹಡಗು ಆಗಿದೆ. ನೆಕ್ಸ್ಟು, AK-47 ಗನ್ನನ್ನು ಕಂಡುಹಿಡಿದವರು ಯಾರು ಅಂದರೆ ಮಿಖಾಯಿಲ್ ಅನ್ನುವಂಥವರು ಈ AK-47 ಗನ್ ಏನಿದೆ ಅದನ್ನು ಕಂಡುಹಿಡಿತಾರೆ. ಇನ್ನು ಭಾರತದ ಮೊಟ್ಟಮೊದಲ ಸ್ವದೇಶಿ ನಿರ್ಮಿತ ಉಗಿ ಹಡಗು ಸ್ಟೀಮ್ ಶಿಪ್ ಅಂತ ಹೇಳಿ ಕರಿತೀವಿ, ಅದು ಯಾವುದು ಅಂದರೆ ಡಯಾನಾ. ಭಾರತದ ಮೊಟ್ಟಮೊದಲ ಸ್ವದೇಶಿ ನಿರ್ಮಿತ ಉಗಿ ಹಡಗು ಯಾವುದು ಅಂದರೆ ಡಯಾನಾ ಅಂತೇಳ್ಬಿಟ್ಟು. ಇನ್ನು ನಮ್ಮ ಕನ್ನಡದ ಪ್ರಮುಖ ಕವಿಗಳಾದಂಥ ಶಿವರಾಮ ಕಾರಂತರವರನ್ನು ಕಡಲ ತೀರದ ಭಾರ್ಗವ ಎಂದು ಕರೆದವರು ಯಾರು ಅಂದರೆ ವಿ ಸೀತಾರಾಮಯ್ಯ ಅವರು ನಮ್ಮ ಶಿವರಾಮ ಕಾರಂತರವರನ್ನು ಕಡಲ ತೀರದ ಭಾರ್ಗವ ಎಂದು ಕರೀತಾರೆ. ಇನ್ನು ಅಣು ರಿಯಾಕ್ಟರ್ನಲ್ಲಿ ಉಪಯೋಗಿಸುವ ಇಂಧನ ಯಾವುದು ಅಂದರೆ ಯುರೇನಿಯಮನ್ನು ಅಣು ರಿಯಾಕ್ಟರ್ನಲ್ಲಿ ಉಪಯೋಗಿಸ್ತಾರೆ. ಹಡಗಿನಲ್ಲಿ ಕಾಲವನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದು ಅಂದರೆ ಕ್ರೋನೋಮೀಟರ್ ಅನ್ನುವಂಥದ್ದು ಏನಿದೆ ಅದನ್ನು ಹಡಗಿನಲ್ಲಿ ಕಾಲವನ್ನು ಅಳೆಯೋದಕ್ಕೆ ಉಪಯೋಗಿಸುವಂಥ ಸಾಧನ ಯಾವುದು ಅಂದರೆ ಅದು ಕ್ರೋನೋಮೀಟರ್ ಆಗಿದೆ. ವಿಶ್ವದ ಪ್ರಥಮ ಮಹಿಳಾ ಬಾಹ್ಯಾಕಾಶ ಪ್ರವಾಸಿ ಯಾರಪ್ಪ ಅಂದರೆ ಅನುಷೆ ಅನ್ಸಾರಿ ಏನಿದ್ದಾರೆ ಅವರು ವಿಶ್ವದ ಪ್ರಥಮ ಮಹಿಳಾ ಬಾಹ್ಯಾಕಾಶ ಪ್ರವಾಸಿ ಆಗಿದ್ದಾರೆ. ಅತ್ಯಂತ ಎತ್ತರವಾದಂಥ ಯುದ್ಧ ಭೂಮಿ ಯಾವುದಪ್ಪ ಅಂದರೆ ಅದು ಸಿಯಾಚಿನ್ ಅನ್ನುವಂಥದ್ದು ಏನಿದೆ ಅದು ಅತ್ಯಂತ ಎತ್ತರವಾದಂಥ ಯುದ್ಧ ಭೂಮಿ ಆಗಿದೆ. ಮತ್ತೊಮ್ಮೆ ವಿಷಯವನ್ನು ತಿಳ್ಕೊಳ್ಳೋಣ. ಭಾರತದ ಮೊಟ್ಟಮೊದಲ ವಸ್ತು ವಿನಿಮಯ ಕಂಪನಿ ಮ್ಯಾಟೆಕ್ಸ್ ನೆಟ್ಸ್, ವಿಶ್ವದ ಬೃಹತ್ ಹಡಗು ನಿಮಿತ್ಸ್, AK-47 ಗನ್ ಕಂಡುಹಿಡಿದವರು ಮಿಖಾಯಿಲ್, ಭಾರತದ ಮೊಟ್ಟಮೊದಲ ಸ್ವದೇಶಿ ನಿರ್ಮಿತ ಉಗಿ ಹಡಗು ಅಥವಾ ಸ್ಟೀಮ್ ಶಿಪ್ ಯಾವುದು ಅಂದರೆ ಡಯಾನಾ, ಶಿವರಾಮ ಕಾರಂತರವನ್ನು ಕಡಲ ತೀರದ ಭಾರ್ಗವ ಎಂದು ಕರೆದವರು ವಿ ಸೀತಾರಾಮಯ್ಯ, ಅಣು ರಿಯಾಕ್ಟರ್ನಲ್ಲಿ ಉಪಯೋಗಿಸುವ ಇಂಧನ ಯುರೇನಿಯಂ, ಹಡಗಿನಲ್ಲಿ ಕಾಲವನ್ನು ಅಳೆಯಲು ಉಪಯೋಗಿಸುವ ಸಾಧನ ಕ್ರೋನೋಮೀಟರ್, ವಿಶ್ವದ ಪ್ರಥಮ ಮಹಿಳಾ ಬಾಹ್ಯಾಕಾಶ ಪ್ರವಾಸಿ ಅನುಷೆ ಅನ್ಸಾರಿ ಅನ್ನುವಂಥವರು, ಅತ್ಯಂತ ಎತ್ತರವಾದಂಥ ಯುದ್ಧ ಭೂಮಿ ಯಾವುದು ಅಂದರೆ ಅದು ಸಿಯಾಚಿನ್. ಧನ್ಯವಾದಗಳು.